ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಅವ ಆಫೀಸಿನಿಂದ ಆಗ ತಾನೇ ಬಂದು ಸೋಫಾದಲ್ಲಿ ಕುಳಿತಿದ್ದ. ಅದೇಕೋ ಸ್ವಲ್ಪ ಸುಸ್ತೆನಿಸಿತ್ತು. ಜೊತೆಗೆ ಸ್ವಪ್ನಳನ್ನು ಕಂಡ ಕೋಪ. ಅವಳಾಡಿದ ಮಾತಿಗೆ ಏನೋ ಕಿರಿಕಿರಿ. ಕ್ಷಣ ಮೌನ ವಹಿಸಿ ಕುಳಿತ. ಅವ ಬರುವ ದಾರಿಯನ್ನೇ ಕಾಯುತ್ತಿದ್ದ ಆಯುಷ್ ತಕ್ಷಣ ಅವನತ್ತ ಬಂದವನೇ ಅಣ್ಣ ಎಂದು ಕರೆದ. ಅವನ ಧ್ವನಿಯಲ್ಲಿ ಕೊಂಚ ಆತಂಕವಿತ್ತು. ಯಾಕೆಂದರೆ ಶರಾವತಿ ಕಂಠಿಯನ್ನು ಎದುರಿಗೆ ನಿಲ್ಲಿಸಿ ಪೂರ್ಣ ಭಾರ್ಗವನಿಗೆ ಹೇಗೆ ಪರಿಚಯವಾದಳು, ಅವರಿಬ್ಬರ ನಡುವೆ ನಡೆದ ಜಗಳ, ಭಾರ್ಗವ್ ಅವಳ ಅಂಗಡಿ ಮುಚ್ಚಿಸಲು ತೊಂದರೆ ಕೊಟ್ಟಿದ್ದು, ಅವಳು ಸೋಲದೆ ಅವನಿಗೆ ಎದುರಾಗಿ ನಿಂತಿದ್ದು, ತನಗೆ ಅವರಿಬ್ಬರ ಬಗ್ಗೆ ತಿಳಿದ ಎಲ್ಲವನ್ನೂ ಭಯದಲ್ಲಿ ಹೇಳಿಬಿಟ್ಟಿದ್ದ. ಅದರ ಸುಳಿವೇ ಇಲ್ಲದೆ ಕುಳಿತಿದ್ದ ಭಾರ್ಗವ್ ಕಣ್ತೆರೆದು ಆಯುಷ್ನನ್ನು ನೋಡಿದ. ಅಣ್ಣ, ಅದು ಹೇಳಲಾಗದೆ ಒದ್ದಾಡಿದನವ. ಏನಾಯ್ತು, ಏನು ಅಂತ ಹೇಳು ಎಂದ ಭಾರ್ಗವ್ ಅವನನ್ನೇ ನೋಡುತ್ತಾ. ಕಂಠಿ ಅವನ ಹಿಂದೆ ಬಂದು ನಿಂತ, ತಲೆ ತಗ್ಗಿಸಿ. ಅವನನ್ನು ನೋಡಿದವ, ಕಂಠಿ ಏನಾಯ್ತು ಎಂದ. ಅವ ಕೂಡ ಏನು ಹೇಳದಾದ. ಶರಾವತಿ ನಡೆದು ಬಂದರು ಅಲ್ಲಿಗೆ. ಅಮ್ಮ ಏನಾಯ್ತು, ಇವರಿಬ್ಬರು ಯಾಕೆ ಹೀಗೆ ನಿಂತ್ಕೊಂಡಿದ್ದಾರೆ? ಅರ್ಥವಾಗದೆ ಕೇಳಿದವನಿಗೆ ಸುಳಿವಿಲ್ಲ, ತನ್ನ ಗುಟ್ಟೊಂದು ಹೊರಬಿದ್ದಿದೆ ಎಂದು. ಪೂರ್ಣ ನಿನಗೆ ಯಾವಾಗಿಂದ ಪರಿಚಯ? ಬಾಣದಂತೆ ಬೀಸಿತು ಅವರ ಪ್ರಶ್ನೆ. ಅವ ಸ್ತಬ್ಧನಾದ. ತನ್ನನ್ನೇ ನೋಡುತ್ತಿದ್ದ ಆಯುಷ್ ಮತ್ತು ಕಂಠಿಯತ್ತ ಒಮ್ಮೆ ನೋಡಿದ. ಏನಾಗಿದೆ ಎಂದು ಅರ್ಥವಾಗದಿದ್ದರೂ ಏನೋ ನಡೆದಿದೆ ಎಂದು ತಿಳಿಯದವನೇನಲ್ಲ ಅವ. ಹೇಳು ಭಾರ್ಗವ್, ಪೂರ್ಣ ಯಾವಾಗಿಂದ ಪರಿಚಯ ನಿನಗೆ? ಮತ್ತೆ ಕೇಳಿದರು. ಯಾಕಮ್ಮ, ಏನಾಯಿತು? ಅವಳ ಬಗ್ಗೆ ಯಾಕೆ ಕೇಳ್ತಿದ್ರ ನನ್ನ ಹತ್ರ? ನನ್ನ ಪ್ರಶ್ನೆಗೆ ಉತ್ತರ ಕೊಡು ಭಾರ್ಗವ, ಅಷ್ಟೇ ಎಂದರು ಗಂಭೀರವಾಗಿ. ಪದ್ಮಜ್ಜಿ ಕೂಡ ಬಂದರು. ಅವರ ಮಾತಿನ ದಾಟಿಗೆ ಅನುಮಾನಗೊಂಡವ, ಅವಳು ನನಗೆ ಎಂದು ರಾಗ ಎಳೆದ. ಏನು ಹೇಳಬೇಕೆಂದು ತಿಳಿಯದೆ. ಹೇಳು, ಅವಳು ನಿನಗೆ? ಕೈಕಟ್ಟಿ ನಿಂತು ಅವನನ್ನೇ ದಿಟ್ಟಿಸುತ್ತಾ ಕೇಳಿದರು. ಅವರ ನೋಟ, ಅವರ ಮಾತು ಅರಿತ ಭಾರ್ಗವನಿಗೆ ಅರ್ಥವಾಯಿತು, ಏನೋ ತಿಳಿದಾಗಿದೆ ಅವರಿಗೆ ಎಂದು. ಮಾತನಾಡದೆ ನಿಂತ. ನೀನು ತೊಂದರೆ ಕೊಡ್ತಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ಪೂರ್ಣನೇ ತಾನೆ? ಕೇಳಿದವರ ಪ್ರಶ್ನೆಗೆ ಅಚ್ಚರಿ ಅವನಿಗೆ. ಆದರೆ ಹೇಗೆ ತಿಳಿಯಿತೆಂದು ಗೊತ್ತಾಗದೆ ನಿಂತನವ ಎಲ್ಲರ ಮುಖ ನೋಡುತ್ತಾ. ಮಧ್ಯಾಹ್ನವಷ್ಟೇ ಚಂದದ ನಗುವಿನೊಂದಿಗೆ ತುಂಬಿದ್ದ ಮನೆ ಈಗ ಇಷ್ಟೊಂದು ಮೌನ ಆವರಿಸಲು ಕಾರಣ ಅವನಿಗೆ ತಿಳಿಯಲಿಲ್ಲ. ಯಾಕೆ, ಸತ್ಯ ಹೇಳೋದಿಲ್ವಾ ನೀನು ನಿನ್ನ ಅಮ್ಮನ ಹತ್ರ ಎಂದರು ಧ್ವನಿ ಏರಿಸಿ. ಅವರ ಮಾತಲ್ಲಿ ಕೋಪವಿರಲಿಲ್ಲ ಆ ಕ್ಷಣ, ಆದರೆ ಗಂಭೀರತೆ ಇತ್ತು. ತಮ್ಮಿಂದ ಅವ ವಿಷಯ ಮುಚ್ಚಿಟ್ಟಿದ್ದನಲ್ಲ, ಅದಕ್ಕಾಗಿ ಆ ಗಂಭೀರತೆ. ಅವನ ಗೊಂದಲ ಅರಿತ ಆಯುಷ್, ಅಣ್ಣ, ಅಮ್ಮನಿಗೆ ಎಲ್ಲ ವಿಷಯ ಗೊತ್ತಾಗಿದೆ. ಕಂಠಿ ಹತ್ರ ನಿಮ್ಮಿಬ್ಬರ ಬಗ್ಗೆ ಎಲ್ಲಾನು ಕೇಳಿ ತಿಳ್ಕೊಂಡಿದ್ದಾರೆ. ನನ್ನಿಂದಾನೇ ಗೊತ್ತಾಗಿದ್ದು, ಸಾರಿ ಅಣ್ಣ ಎಂದ ಬೇಸರದಿಂದ ಅವನನ್ನೇ ನೋಡುತ್ತಾ. ಈಗ ಭಾರ್ಗವ್ ಗೊಂದಲ ಬಿಟ್ಟು ವಿಷಯಕ್ಕೆ ಬಂದ. ಎಲ್ಲವೂ ಅವರಿಗೆ ಗೊತ್ತಾಗಿದೆ ಎಂದ ಮೇಲೆ ಯೋಚಿಸುವುದೇನಿದೆ ಅದರಲ್ಲಿ? ಎಲ್ಲ ಗೊತ್ತಾಗಿದೆ ಅಂದಮೇಲೆ ಪ್ರಶ್ನೆ ಯಾಕೆ ಮಾಡ್ತಿದ್ದೀರಾ ಅಮ್ಮ ಎಂದ ಜೇಬಿನಲ್ಲಿ ಕೈ ಇಟ್ಟು ನಿಂತು ಹೆದರದೆ. ನಾನು ಪ್ರಶ್ನೆ ಮಾಡದಿದ್ರೆ ನೀನು ನನ್ನ ಹತ್ರ ಏನು ಹೇಳೋದೇ ಇಲ್ವಲ್ಲ, ಅದಕ್ಕೆ ಎಂದರು. ಈಗ ಏನು ಅಂತ ಹೇಳಿ ಎಂದವನಿಗೆ ಎಲ್ಲವನ್ನೂ ಮತ್ತೆ ಮಾತನಾಡುವ ಅವಶ್ಯಕತೆ ಇರಲಿಲ್ಲ. ನೀನು ಪೂರ್ಣ ಹತ್ರ ಸಾರಿ ಕೇಳಬೇಕು ಎಂದರು ಒಂದೇ ಮಾತಿಗೆ. ಕಣ್ಣರಳಿಸಿ ಮುಖ ಬಿಗಿದು ಅವರನ್ನೇ ನೋಡಿದವ, ಸಾಧ್ಯನೇ ಇಲ್ಲ ಎಂದ ಒಂದೇ ಮಾತಿಗೆ. ಸ್ವಲ್ಪ ಹೊತ್ತಿಗೂ ಮೊದಲೇ ಅವಳು ತನ್ನ ಮಂಡಿಯೂರಿ ಕ್ಷಮೆ ಕೇಳುವಳೆಂದು ಹೇಳಿದ್ದನಲ್ಲವೇ? ಅಂದ ಮೇಲೆ ತಾನು ಹೋಗಿ ಕ್ಷಮೆ ಕೇಳುವನೆ? ಅವ ಹೇಳಿದಂತೆ ಸಾಧ್ಯವೇ ಇಲ್ಲ ಅದು. ಯಾಕೆ ಸಾಧ್ಯ ಇಲ್ಲ? ಸಣ್ಣಗೆ ಏರಿತು ಶರಾವತಿಯವರ ಕೋಪ. ಅವಳ ಹತ್ರ ನಾನು ಕ್ಷಮೆ ಕೇಳೋದಿಲ್ಲ ಅಂದರೆ ಕೇಳೋದಿಲ್ಲ, ಅಷ್ಟೇ. ಮತ್ತೆ ಅದೇ ಮಾತು ಅವನದ್ದು. ಆ ಹುಡುಗಿ ಏನೋ ಅಂತ ಅವಳನ್ನು ಭೇಟಿಯಾಗಿದ್ದು ಇಷ್ಟು ದಿನದಲ್ಲೇ ತಿಳ್ಕೊಂಡಿದ್ದೀನಿ ಭಾರ್ಗವ್ ನಾನು. ಇನ್ನು ನೀನು ಅವಳಿಗೆ ಏನೇನು ತೊಂದರೆ ಕೊಟ್ಟಿದ್ಯಾ, ಅವಳನ್ನು ಎಷ್ಟು ಗೊಳ್ಳಾಡಿಸಿದ್ಯಾ ಅಂತ ಅವತ್ತು ಅವಳು ನೀನು ಅಂದ್ಕೊಂಡು ಆಯುಷ್ ಹತ್ರ ಸಾರಿ ಕೇಳು ಅಂದಾಗ ಅವಳು ಬಾಯಿಂದನೇ ಕೇಳಿದ್ದೀನಿ. ಇವತ್ತು ಕಂಟಿನ್ಯೂ ಎಲ್ಲ ಹೇಳಿದ್ದಾನೆ ಅಂದಮೇಲೆ ತಪ್ಪು ನಿಂದೆ ಅಂತ ಯಾರೂ ನನಗೆ ಸಾಬೀತುಪಡಿಸ್ಬೇಕಿಲ್ಲ. ಅದರಲ್ಲೂ ನಿನ್ನ ಕೆಟ್ಟ ಹಠ, ಕೋಪ ಗೊತ್ತಿದ ಮೇಲೂ ನನಗೆ ಸಾಕ್ಷಿಯ ಅಗತ್ಯನೂ ಇಲ್ಲ ಎಂದರು ಅವನನ್ನೇ ದಿಟ್ಟಿಸಿ. ಏನೇ ಆಗಿರಲಿ ಅಮ್ಮ, ನಾನು ಮೊದಲೇ ಹೇಳಿದ್ದೆ, ಅವಳಿಗೂ ನನಗೂ ಚಾಲೆಂಜ್ ಆಗಿತ್ತು. ಅದ್ರ ಪ್ರಕಾರ ಅವಳು ನನಗೆ ಸಾರಿ ಕೇಳಬೇಕಿತ್ತು ಅಂತ. ಅಂದಮೇಲೆ ನಾನು ಅವಳಿಗೆ ಸಾರಿ ಕೇಳೋದಿಲ್ಲ. ಈ ಭಾರ್ಗವ್ ಶರ್ಮಾ ಯಾರ ಮುಂದೆನೂ ಸೋಲೋದಿಲ್ಲ ಎಂದ ಎತ್ತಲೋ ನೋಡುತ್ತಾ ಅಹಂಕಾರದಿಂದ. ಪೂರ್ಣಳ ಮೇಲೆ ಕೋಪವೇನೂ ಇರಲಿಲ್ಲ ಅವನಿಗೆ ಆ ಕ್ಷಣ. ಹಾಗೆಂದು ಅವಳ ಮುಂದೆ ತಲೆ ತಗ್ಗಿಸುವ ಮಾತಿಲ್ಲ. ಪ್ರತಿದಿನ ಕೈಲಾದಷ್ಟು ದುಡ್ಕೊಂಡು ತಿನ್ನೋ ಆ ಹುಡುಗಿ ಜೊತೆ ಏನು ಚಾಲೆಂಜ್ ನಿನಗೆ? ಅವರು ಪೂರ್ಣಳ ಪರವಾಗಿ ಎನ್ನುವುದಕ್ಕಿಂತ ನ್ಯಾಯದ ಪರವಾಗಿ. ಕಂಠಿ ಅವರಿಬ್ಬರ ಜಗಳದ ಬಗ್ಗೆ ಹೇಳಿದ ನಂತರ ಭಾರ್ಗವನದ್ದೇ ತಪ್ಪೆಂದು ತಿಳಿದಿತ್ತವರಿಗೆ. ಅಂದಮೇಲೆ ನನ್ನ ಸುದ್ದಿಗೆ ಬರದೆ ಸುಮ್ಮನೆ ಇರಬೇಕಿತ್ತು ಅವಳು. ಯಾಕೆ ನನ್ನನ್ನು ಎದುರು ಹಾಕೋಬೇಕಿತ್ತು? ಯಾಕೆ ನನಗೆ ವಾದಿಸ್ಬೇಕಿತ್ತು? ಕ್ಷಮೆ ಕೇಳಿದವ್ರನ್ನ ಕ್ಷಮಿಸ್ಬಿಡ್ತಾನೆ ಈ ಭಾರ್ಗವ್. ಆದರೆ ಎದುರಾಗಿ ಆಟ ಗೆಲುವು ಅಂತ ನಿಂತರೆ ಯಾವತ್ತೂ ಸೋಲೋದಿಲ್ಲ, ಯಾವುದಕ್ಕೂ ಸುಮ್ಮನಿರೋದಿಲ್ಲ ನಾನು. ಅದರಲ್ಲೂ ಆ ಮಿಡ್ಲ್ ಕ್ಲಾಸ್ ಪೂರ್ಣ ನನ್ನನ್ನೇ ಎದುರಿಸಿ ಮಾತಾಡ್ತಾಳೆ.
ಈ ಮೈಸೂರಲ್ಲೇ ಇದುವರೆಗೂ ಯಾರೂ ಆ ಧೈರ್ಯ ಮಾಡಿಲ್ಲ. ಅಂದಮೇಲೆ ಅವಳಿಗೆ ಏನೂ ತೊಂದರೆ ಕೊಡೋದೇ ಸುಮ್ಮನೆ ಬಿಟ್ಟಿರೋದೇ ಹೆಚ್ಚು ನಾನು ಎಂದ ರೋಷದಿಂದ. ಯಾರಿಗೂ ಬಗ್ಗದವ ಅವ. ಸ್ವಾಭಿಮಾನಿ ಭಾರ್ಗವ ಆ ಹುಡುಗಿ. ತಪ್ಪು ಮಾಡಿದೆ ನೀನು ಯಾರ ಹತ್ರನೂ ಹೇಗೆ ಕ್ಷಮೆ ಕೇಳೋದಿಲ್ವೋ ಹಾಗೆ ಆ ಹುಡುಗಿನೂ ಕ್ಷಮೆ ಕೇಳೋದಿಲ್ಲ. ಅದರಲ್ಲೂ ತಪ್ಪು ನಿಂದೆ ಅಂತ ಗೊತ್ತಿರುವಾಗ ಯಾಕೆ ಕ್ಷಮೆ ಕೇಳಬೇಕು ಅವಳು ಎಂದರು. ಅಮ್ಮ, ಈಗ ಇದೆಲ್ಲ ಮುಗಿದು ಹೋಗಿರುತ್ತಾನೆ. ಈಗ ನಾನೇನೋ ಅವಳ ಅಂಗಡಿನ ಮುಚ್ಚಿಸ್ತೀನಿ ಅಂದಿಲ್ಲ, ಅವಳಿಗೆ ತೊಂದರೆನೂ ಕೊಡ್ತಿಲ್ಲ ಅಂದಮೇಲೆ ಈ ಕ್ಷಮೆ ಎಲ್ಲ ಯಾಕೆ? ಅಷ್ಟಕ್ಕೂ ನೀವೇ ಹೇಳಿದ್ರಲ್ಲ ಆ ಹುಡುಗಿ ಹತ್ರ ಮಾಡಿರೋ ಚಾಲೆಂಜ್ ಸಾರಿ ಎಲ್ಲನೂ ಬಿಟ್ಬಿಡು ಅಂತ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಅದನ್ನೆಲ್ಲ ಬಿಟ್ಟಿದ್ದೀನಿ. ಇಲ್ದಿದ್ರೆ ಇಷ್ಟೊತ್ತಿಗೆ ಅವಳು ಸ್ವೀಟ್ ಅಂಗಡಿ ಮುಚ್ಚೋಗಿರ್ತಿತ್ತು ಎಂದವ ಅವರಾಡಿದ್ದ ಮಾತನ್ನು ಜ್ಞಾಪಿಸಿದ. ಹಾಂ ಹೇಳಿದ್ದೆ, ಆದರೆ ಅದಕ್ಕೂ ಮೊದಲು ಅವಳ ಹತ್ರ ಸಾರಿ ಕೇಳು ಅಂತಾನೂ ಹೇಳಿದ್ನಲ್ಲ. ಇವತ್ತು ಮತ್ತೆ ಹೇಳ್ತಿದ್ದೀನಿ, ಅವಳ ಹತ್ರ ಸಾರಿ ಕೇಳಿ ಇಷ್ಟು ದಿನ ನಡೆದಿದ್ದ ಜಗಳ ಚಾಲೆಂಜ್ ಎಲ್ಲನೂ ಮರೆತು ಹೊಸ ದಿನಗಳನ್ನ ಶುರು ಮಾಡೋ ಅಂತ. ಅವಳ ಜೊತೆನೂ ಇದ್ರ ಬಗ್ಗೆ ಮಾತಾಡ್ತೀನಿ ಸ್ಪಷ್ಟ ಅವರು ತಮ್ಮ ಮಾತುಗಳಲ್ಲಿ. ವಾಟ್ ಯು ಮೀನ್ ಅಮ್ಮ? ಹೊಸ ದಿನಗಳು ಅಂದರೆ? ಅರ್ಥವಾಗಲಿಲ್ಲ ಅವನಿಗೆ ಅವರ ಒಗಟಿನ ಮಾತುಗಳು. ಅಂದರೆ ನಾನು ನಿನ್ನ ಜೋಡಿಯಾಗಿ ನಿನ್ನ ಹೆಂಡತಿಯಾಗೋದಕ್ಕೆ ಸೆಲೆಕ್ಟ್ ಮಾಡಿರೋ ಹುಡುಗಿ ಪೂರ್ಣನೇ ಎಂದವರು ತಮ್ಮ ನಿರ್ಧಾರ ತಿಳಿಸಿಬಿಟ್ಟರು ನೇರವಾಗಿ. ಅವರ ಮಾತಿಗೆ ಎಲ್ಲರ ನೋಟ ಅವರ ಮೇಲೆಯೇ ತಿರುಗಿತು. ಅವರ ನಿರ್ಧಾರಕ್ಕೆ ಆಯುಷ್ ಮತ್ತು ಅಜ್ಜಿ ಕೊಂಚ ಸಮಾಧಾನವಾದರು. ಆದರೆ ಭಾರ್ಗವ್, ವಾಟ್ ಅಮ್ಮ, ತಮಾಷೆ ಮಾಡ್ತಿಲ್ಲ ತಾನೇ ನೀವು? ಜೇಬಿನಿಂದ ಕೈ ತೆಗೆದು ಅಚ್ಚರಿಯಿಂದ ಕೇಳಿದ ಅವರನ್ನೇ ನೋಡುತ್ತಾ. ತಮಾಷೆ ಮಾಡೋ ವಿಷಯನೇ ಅಲ್ಲ ಇದು ಎಂದರು. ನೋ ಅಮ್ಮ, ನೋ ಚಾನ್ಸ್, ಸಾಧ್ಯನೇ ಇಲ್ಲ ಇದು ಕೊಂಚ ಒರಟಾಗಿ ಹೇಳಿದ. ಯಾಕೆ ಸಾಧ್ಯ ಇಲ್ಲ? ಆ ಶುಗರ್ಲೆಸ್ನ ನಾನು ಮದುವೆ ಆಗೋದಾ ಎಂದವನ ಮೊಗವನ್ನೇ ನೋಡಿದರೂ ಅರ್ಥವಾಗದೆ. ಶುಗರ್ಲೆಸ್ ಎಂದರೆ ಪೂರ್ಣ ಎಂದು ತಿಳಿದಿಲ್ಲವಲ್ಲ ಅವರಿಗೆ. ಶುಗರ್ಲೆಸ್ ಅಂದರೆ ಆ ಪೂರ್ಣ, ಅವಳನ್ನು ನಾನು ಮದುವೆ ಆಗೋದಿಲ್ಲ. ಅದು ಈ ಜನ್ಮ ಅಲ್ಲ, 7 ಜನ್ಮದಲ್ಲೂ ಸಾಧ್ಯ ಇಲ್ಲ ಎಂದವ ಮುಖ ತಿರುಗಿಸಿ ನಿಂತ. ಅದೇ ಯಾಕೆ ಅಂತ ಕೇಳಿದ್ದು ನಾನು. ಆ ಹುಡುಗಿಗೆ ಒಳ್ಳೆ ಸಂಸ್ಕಾರ ಇದೆ, ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದಾಳೆ, ಕಾಳಜಿ ಮಾಡ್ತಾಳೆ. ನೀನೇ ಹೇಳಿದ್ದೆ ಅಲ್ವಾ ಅಮ್ಮ, ನನಗೆ ನಿನ್ನ ಥರ ಇರೋ ಹುಡುಗಿ ಬೇಕು ಅಂತ. ಆ ಹುಡುಗಿ ಪೂರ್ಣನೇ, ಅವಳಲ್ಲಿ ನಾನು ನನ್ನನ್ನೇ ಕಂಡಿರೋದು ಎಂದರು. ಪೂರ್ಣ ಮನೆಯಿಂದ ಹೋದಾಗ ಅವಳನ್ನು ಭಾರ್ಗವ್ ಹೆಂಡತಿಯಾಗಿ ಮಾಡುವ ಅವರ ಯೋಚನೆ ಇನ್ನೂ ಗಟ್ಟಿಯಾಗಿರಲಿಲ್ಲ. ಅವಳು ಭಾರ್ಗವ್ಗೆ ಒಳ್ಳೆಯ ಮನಸ್ಸಿದೆ ಎಂದು ಅವನ ಗುಣದ ಬಗ್ಗೆ ಮಾತನಾಡಿದ್ದನ್ನು ಕೇಳಿ ಅವನನ್ನು ಅರ್ಥ ಮಾಡಿಕೊಂಡಿರುವಳು ಎಂದುಕೊಂಡಿದ್ದರಷ್ಟೇ. ಆದರೆ ಯಾವಾಗ ಕಂಠಿಯಿಂದ ಅವಳು ಅವನನ್ನು ಎದುರಿಸಿ ನಿಂತಿದ್ದನ್ನು ಕೇಳಿದರೋ ಆಗ ನಿರ್ಧರಿಸಿದರು ಅವಳೇ ಭಾರ್ಗವನಿಗೆ ಜೋಡಿ ಎಂದು. ಅವನನ್ನು ಎದುರಿಸಿ ನಿಂತವರ ಬಗ್ಗೆ ಅವರೆಂದೂ ಕೇಳಿರಲಿಲ್ಲವಲ್ಲ ಇದುವರೆಗೂ. ಆ ಹುಡುಗಿಗೆ ಧೈರ್ಯವಿದೆ ಎಂದು ಗೊತ್ತಾಗಿತ್ತು. ಅವರಿಗೆ ಅಂತಹ ಹುಡುಗಿಯೇ ಬೇಕಿತ್ತಲ್ಲ, ಭಾರ್ಗವನ ಕೋಪ ಹಠವನ್ನು ಎದುರಿಸಿ ನಿಲ್ಲುವಂಥವಳು. ಇನ್ನು ಅವಳು ಅವನ ಮೇಲಿಟ್ಟಿರುವ ಕಾಳಜಿಯನ್ನು ಕಣ್ಣಾರೆ ನೋಡಿದ್ದರು 2 ಬಾರಿ. ಅಂದ ಮೇಲೆ ಅವಳು ಭಾರ್ಗವನ ಜೊತೆಯಾಗುವಳು ಎನ್ನಿಸಿತ್ತವರಿಗೆ. ಇನ್ನವರ ನಿರ್ಧಾರಕ್ಕೆ ಅವರು ಬದ್ಧರು. ಅಮ್ಮ, ಅವಳು ಮಿಡ್ಲ್ ಕ್ಲಾಸ್ ಹುಡುಗಿ, ನಮಗೂ ಅವಳಿಗೂ ಆಕಾಶ ಭೂಮಿ ಅಂತರ ಇದೆ ಎಂದವನ ಮನದಲ್ಲೆಂದು ಅಂತಸ್ತಿನ ಬಗ್ಗೆ ಕೀಳು ವಿಚಾರಗಳಿಲ್ಲ. ಆದರೆ ಈಗ ಬಂದ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಅದೊಂದು ಕಾರಣವಷ್ಟೇ. ಅಂತಸ್ತಿನ ಲೆಕ್ಕಾಚಾರ ಯಾವಾಗನಿಂದ ಹಾಕೋದಕ್ಕೆ ಕಲ್ತಿದ್ಯಾ ನೀನು? ಹಿಡಿಸಲಿಲ್ಲ ಅವರಿಗೆ ಅವನ ಮಾತು. ಅವ ಮಾತನಾಡಲಿಲ್ಲ. ಅಂತಸ್ತನ್ನ ಗುಣದಿಂದ ಅಳಿಬೇಕು ಭಾರ್ಗವ್, ಹಣದಿಂದ ಅಲ್ಲ. ನಿಮ್ಮ ಅಪ್ಪ ಅಜ್ಜಿ ಅವತ್ತು ನನ್ನ ಅಂತಸ್ತನ್ನ ನೋಡಿದರೆ ಇವತ್ತು ನಾನು ಈ ಮನೆಯಲ್ಲಿ ನಿನ್ನ ಅಮ್ಮ ಆಗಿ ಇರ್ತಿರ್ಲಿಲ್ಲ. ಯಾಕಂದರೆ ನನ್ನ ತವ್ರ ಮನೆಯಲ್ಲಿ ನನಗೆ ಉಡೋದಕ್ಕೆ ಬಟ್ಟೆನೂ ಸರಿಯಾಗಿರಲಿಲ್ಲ. ರಸ್ತೆಯಲ್ಲಿ ನಾನು ಯಾರಿಗೂ ಸಹಾಯ ಮಾಡಿದ್ದನ್ನು ನೋಡಿ ನನ್ನ ಮನೆ ಹುಡ್ಕೊಂಡು ಬಂದು ನನ್ನನ್ನು ಮದುವೆ ಆಗಿದ್ದು ನಿಮ್ಮಪ್ಪ. ಅಷ್ಟಕ್ಕೂ ಸ್ವಪ್ನ ನಮ್ಮಂತಸ್ಸಿಗೆ ತಕ್ಕಂತೆಯೇ ಇದ್ಲಲ್ಲ. ಅವಳನ್ನ ನೀನೇ ಅಲ್ವಾ ಮದುವೆ ಆಗೋದಿಲ್ಲ ಅಂದಿದ್ದು. ಅವಳು ಗುಣ ಇಷ್ಟ ಆಗಲಿಲ್ಲ ಅಂತ ತಾನೇ ಅವಳನ್ನು ಬೈದು ಮನೆಯಿಂದ ಹೊರಗೆ ಕಳಿಸಿದ್ದು. ಆದರೆ ಪೂರ್ಣ ಆ ಥರ ಹುಡುಗಿ ಅಲ್ಲ ಅಂತ ನಮ್ಮೆಲ್ರಿಗೂ ಗೊತ್ತಿದೆ, ನಿನಗೂ ಗೊತ್ತಿದೆ ಎಂದವರ ಮಾತುಗಳಲ್ಲಿ ವಿಶ್ವಾಸವಿತ್ತು. ಅವ ಈಗಲೂ ಸುಮ್ಮನೆ ನಿಂತ. ಅಂತಸ್ತಿನ ಬಗ್ಗೆ ಮಾತನಾಡಿದ್ದು ತಪ್ಪೆಂದು ಅವನಿಗೆ ಗೊತ್ತಿತ್ತು. ಪೂರ್ಣ ನಿನ್ನನ್ನು ಕಾಳಜಿ ಮಾಡ್ತಾಳೆ, ನೀನು ಮಾಡೋ ತಪ್ಪನ್ನು ಸರಿಪಡಿಸ್ತಾಳೆ, ಅವಳು ನಿನಗೆ ಸರಿಯಾದ ಜೋಡಿ ಆಗ್ತಾಳೆ ಅಂತ ನನಗನ್ನಿಸ್ತು. ಅದಕ್ಕೆ ನಿನ್ನ ಹತ್ರ ನೇರವಾಗಿ ಹೇಳ್ತಿದ್ದೀನಿ. ಆಗಿದ್ನೆಲ್ಲ ಮರೆತು ಅವಳ ಜೊತೆ ಚೆನ್ನಾಗಿ ಮಾತಾಡು, ಹೊಂದ್ಕೊಂಡು ಹೋದರೆ ಜೀವನ ಚೆನ್ನಾಗಿರುತ್ತೆ ಎಂದರು ಅವನನ್ನೇ ನೋಡುತ್ತಾ. ನಾನು ತಪ್ಪು ಮಾಡ್ತೀನೋ ಸರಿ ಮಾಡ್ತೇನೋ ಅದನ್ನು ನಿರ್ಧಾರ ಮಾಡೋದಕ್ಕೆ ಸರಿ ಮಾಡೋದಕ್ಕೆ ನನಗೆ ಇನ್ನೊಬ್ಬರ ಅವಶ್ಯಕತೆ ಇಲ್ಲ ಅಮ್ಮ. ಅದರಲ್ಲೂ ಆ ಪೂರ್ಣ ನೆವರ್ ಎಂದವನ ಧ್ವನಿಯೂ ಕೊಂಚ ಏರಿತು ಈಗ. ನೀನು ಭಾರ್ಗವ್ ಶರ್ಮಾ ಆದರೆ ನಾನು ನಿನ್ನ ತಾಯಿ ಶರಾವತಿ ಅನಂತ್ ಶರ್ಮಾ. ನಂದು ಒಂದೇ ಮಾತು, ಒಂದೇ ನಿರ್ಧಾರ. ಅವನಷ್ಟೇ ಅಹಂಕಾರ ಅವರ ಮಾತಲ್ಲಿ ಇತ್ತು. ಅವರ ನಿರ್ಧಾರವೂ ಬದಲಾಗುವುದಿಲ್ಲ ಎಂಬಂತಿತ್ತು ಅವರ ಮಾತಿನ ಧಾಟಿ. ಹಾಗಾದರೆ ನನ್ನ ನಿರ್ಧಾರನೂ ಬದಲಾಗೋದಿಲ್ಲ. ಅವಳನ್ನು ಮದುವೆ ಆಗೋದಾದರೆ ನನಗೆ ಮದುವೆನೇ ಬೇಕಾಗಿಲ್ಲ. ಚೀರಿದವನೇ ಕೋಣೆಯ ಮೆಟ್ಟಿಲು ಹತ್ತಿ ನಡೆದು ಬಿಟ್ಟ ಅಲ್ಲಿಂದ. ಅವನತ್ತ ನೋಡಿದ ಎಲ್ಲರ ಮನದಲ್ಲೂ ಆತಂಕ ಮನೆ ಮಾಡಿತು. ಶರು, ನೀನು ಇಷ್ಟೊಂದು ನೇರವಾಗಿ ಹೇಳಬಾರ್ದಿತ್ತು ಅವನಿಗೆ. ಎಲ್ಲನೂ ಕೂತ್ಕೊಂಡು ಮಾತಾಡಬಹುದಿತ್ತು. ಸಮಾಧಾನದಿಂದ ಹೇಳಿದರೆ ತಿಳ್ಕೊತಿದ್ದ ಅವನು ಎಂದರು ಪದ್ಮಜ್ಜಿ. ಇಲ್ಲ ಅತ್ತೆ,
ನಾವು ಸಂಬಂಧ ಬೆಳೆಸಿದ್ವಿ ಅಂದಮೇಲೆ ಎಲ್ಲವೂ ಕಣ್ಮುಂದೆ ಸ್ವಚ್ಛವಾಗಿ ನೇರವಾಗಿ ಇದ್ರೇ ಒಳ್ಳೆಯದು. ಅವನ ಅಹಂ ಅವನಿಗೆ ಅವಳನ್ನು ಒಪ್ಕೊಳ್ಳೋದಕ್ಕೆ ಬಿಡ್ತಿಲ್ಲ. ಯೋಚನೆ ಮಾಡಿಬಿಡಿ ನೀವು. ಹಾಗೆ ಈಗಲೇ ಈ ವಿಷಯನ ಪೂರ್ಣಂಗಾಗಲಿ ಲಕ್ಷ್ಮಜ್ಜಿಗಾಗಲಿ ತಿಳಿಸ್ಬೇಡಿ ಎಂದರು ಅವರನ್ನು ನೋಡುತ್ತಾ. ಸರಿ ಎಂದ ಅಜ್ಜಿ ಅಲ್ಲಿಯೇ ಸೋಫಾದಲ್ಲಿ ಕುಳಿತರು. ಆದರೆ ಅಮ್ಮ, ಪೂರ್ಣನೂ ಒಪ್ಕೋಬೇಕಲ್ಲ ಇದಕ್ಕೆ. ಅವ್ರ ಜೊತೆ ಇದನ್ನೆಲ್ಲ ಹೇಗೆ ಮಾತಾಡ್ತೀಯ ನೀನು ಕೇಳಿದ ಆಯುಷ್. ತಾಳ್ಮೆ ಇರಲಿ ಆಯುಷ್, ಮೊದಲು ಭಾರ್ಗವ್ ಇದಕ್ಕೆ ಒಪ್ಕೊಳ್ಳಿ. ಅವನು ಕೋಪದಲ್ಲಿದ್ದಾಗ ಮಾತಾಡಿದರೆ ಏನೂ ಪ್ರಯೋಜನ ಆಗೋದಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡ್ತೀನಿ ನಾನೇ ಅವನ ಜೊತೆ. ನಾನು ತೋರಿಸಿದ ಹುಡುಗಿನೇ ಮದುವೆ ಆಗ್ತೀನಿ ಅಂದಿದ್ನಲ್ಲ, ಅಂದಮೇಲೆ ನಾನು ತೋರಿಸಿದ ಹುಡುಗಿನೇ ಅವನು ಮದುವೆ ಆಗೋದು ಎಂದರು ಭಾರ್ಗವನ ಮೇಲಿನ ನಂಬಿಕೆಯಿಂದ. ಆದರೆ ಅಮ್ಮ, ಪೂರ್ಣಂಗೆ ಅಣ್ಣ ಈಗ ತೊಂದರೆ ಕೊಡ್ತಿಲ್ಲ. ಸೊ ಈ ಸಾರಿ ಕೇಳೋದನ್ನು ಬಿಟ್ಟು ಮದುವೆ ಬಗ್ಗೆ ಮಾತಾಡಿ ನೀವು. ಅಣ್ಣನಿಗೆ ಹಠ ಜಾಸ್ತಿ ಅಂತ ಗೊತ್ತಿದೆಯಲ್ಲ ನಿಮಗೆ. ಸಾರಿ ಕೇಳು ಅಂತ ನೀವು ಹಠ ಹಿಡಿದ್ರೆ ಖಂಡಿತ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅವನು ಎಂದವ ತನ್ನ ಅಭಿಪ್ರಾಯ ತಿಳಿಸಿದ. ಅವನ ಮಾತು ಸರಿ ಎನ್ನಿಸಿದ ಶರಾವತಿಯವರು ಹ್ಞೂ ಎಂಬಂತೆ ತಲೆ ಆಡಿಸಿದರಷ್ಟೆ. ಇತ್ತ ಕೋಣೆಗೆ ಬಂದವ ಕೋಪಕ್ಕೂ ಶರಾವತಿಯವರ ನಿರ್ಧಾರಕ್ಕೂ ಸಿಡಿಮಿಡಿ ಎನ್ನುತ್ತಿದ್ದ. ಅವರ ನಿರ್ಧಾರ ಕೆರಳಿಸಿತ್ತವನನ್ನು. ಹಾಕಿದ್ದ ಜಾಕೆಟ್ ತೆಗೆದವನೇ ಕೋಪದಿಂದ ಮಂಚದ ಮೇಲೆ ಎಸೆದು ಕಿಟಕಿಯ ಬಳಿ ಹೋಗಿ ನಿಂತ ಹೊರಗೆ ನೋಡುತ್ತಾ. ಪೂರ್ಣಳನ್ನು ಮೊದಲು ಇನ್ಸ್ಪೆಕ್ಟರ್ ಶಶಿಕುಮಾರ್ ಮನೆಯಲ್ಲಿ ಕಂಡಿದ್ದು, ರಸ್ತೆಯಲ್ಲಿ ಅವಳ ಅಂಗಡಿಯಲ್ಲಿ ಜಗಳ ಮಾಡಿದ್ದು, ಎಷ್ಟೋ ಬಾರಿ ಅವಳು ತನ್ನ ಆಫೀಸಿಗೆ ಬಂದು ತನ್ನ ಎದುರಾದದ್ದು, ಮನೆಗೆ ಬಂದಾಗಲೆಲ್ಲ ತನ್ನನ್ನು ಕೆಣಕಿದ್ದು, ಆಗಾಗ ನೋಟದಲ್ಲಿ ತನ್ನನ್ನು ಸಿಕ್ಕಿಸಿದ್ದು, ತಾನು ಉಸಿರು ಕಳೆದುಕೊಳ್ಳುವ ಸ್ಥಿತಿಗೆ ಬಂದಾಗ ಅವಳು ಜೀವ ಉಳಿಸಿದ್ದು, ಸ್ವಲ್ಪ ಹೊತ್ತಿಗೂ ಮೊದಲೇ ಅವಳು ತನ್ನ ಬಾಯಿಗೆ ಮಿಠಾಯಿ ಇಟ್ಟಿದ್ದು, ಒಂದೇ ಎರಡೇ ಅವನ ಕಣ್ಮುಂದೆ ಹಾದು ಹೋದ ಇಬ್ಬರೂ ಎದುರಾದ ಕ್ಷಣಗಳು, ಎಲ್ಲವನ್ನೂ ನೆನೆದಾಗ ಅವಳ ಮೇಲೆ ಪ್ರೀತಿಗಿಂತ ಕೋಪವೇ ಮೂಡಿದ್ದು. ಆಗ ತಾನೇ ಅವನ ಮನದಲ್ಲಿ ಮೂಡುತ್ತಿದ್ದ ಪ್ರೀತಿ ಆಗಲೇ ಕೋಪ ಹೊದ್ದಿತ್ತು. ಪ್ರೀತಿ ಎಂಬ ಮಧುರ ಭಾವನೆಗಳತ್ತ ಅವ ಲಕ್ಷ್ಯ ಕೊಡುವ ಮೊದಲೇ ಶರಾವತಿಯವರ ನಿರ್ಧಾರ ಅವನ ಗಮನ ಸೆಳೆದಿತ್ತು. ಅವಳಿಗೆ ಕ್ಷಮೆ ಕೇಳೆಂಬ ಅವರ ಮಾತು ಅವನ ಮೈ ಬಿಸಿ ಏರಿಸಿತ್ತು. ಅವಳು ನನಗೆ ಕ್ಷಮೆ ಕೇಳೋ ಹಾಗೆ ಮಾಡಬೇಕು ಅಂತ ನಾನಿದ್ರೆ ಅವಳನ್ನೇ ನಾನು ಕ್ಷಮೆ ಕೇಳಿ ಮದುವೆ ಆಗಬೇಕಂತೆ. ವಾಟ್ ರಬ್ಬಿಶ್. ಒತ್ತಿಯಾಗಿ ಉಸಿರಿದ ಕಿಟಕಿಯ ಗೋಡೆಗೆ ಕೈಮುಷ್ಟಿ ಗುದ್ದಿ ಅವನ ತಲೆಯಲ್ಲಿದ್ದದ್ದು ಪೂರ್ಣ ತನಗೆ ಕ್ಷಮೆ ಕೇಳಬೇಕೆನ್ನುವುದಷ್ಟೇ. ಈಗ ಅವಳ ಜೊತೆ ಮದುವೆ ಅವನಿಂದಾಗದು ಎಂದು ಅವ ಗಟ್ಟಿ ನಿರ್ಧಾರದಲ್ಲೇ ಇದ್ದ. ಅವಳ ಮೇಲೆ ಮೂಡಿದ ಮಧುರ ಭಾವನೆಗಳ ಅರಿವಿಲ್ಲವಲ್ಲ ಇನ್ನೂ ಅವನಿಗೆ. ಮತ್ತೇನು ಯೋಚಿಸದೆ ಮೌನ ವಹಿಸಿದ. ಕೋಪ ನಿಯಂತ್ರಣಕ್ಕೆ ಅಷ್ಟು ಬೇಗ ಬರಲಿಲ್ಲ. ಕೋಣೆಯಿಂದ ಹೊರಬರದೆ ಗಂಟೆ ಸಮಯ ತೆಗೆದುಕೊಂಡ. ನಿದ್ದೆಯ ಸುಳಿವಿಲ್ಲ ಆ ಹುಡುಗಿಗೆ ರಾತ್ರಿ. ಕಣ್ಮುಂದೆ ಭಾರ್ಗವನ ಅಂದವೇ ಇರುವಾಗ ನಿದ್ದೆ ಹೇಗೆ ಬಂದಿತ್ತು? ಅವನ ಮನೆಯಲ್ಲಿ ಅವನಿಗೋಸ್ಕರ ಲಡ್ಡು ಕಟ್ಟಿಟ್ಟು ಬಂದಿದ್ದಳಲ್ಲವೇ? ಅದನ್ನು ಆಸೆಯಿಂದ ತಿಂದು ಅವಳತ್ತ ನೋಡಿದ್ದನಲ್ಲವೇ? ಅವನ ಆ ನೋಟ ಇನ್ನೂ ಕಣ್ಮುಂದೆಯೇ ಇತ್ತವಳಿಗೆ. ಅದರಲ್ಲೂ ಅವ ತನ್ನನ್ನು ಎದೆಗಪ್ಪಿ ಹಿಡಿದಿದ್ದನ್ನು ನೆನೆದರೆ ಮತ್ತೆ ಎದೆ ಬಡಿತ ಏರುಪೇರಾಗಿ ಬಿಡುತ್ತಿತ್ತು. ಪದೇ ಪದೇ ತನ್ನನ್ನು ಸೆಳೆಯುವ ಅವನ ನೋಟಕ್ಕೆ, ಅವನ ಸನಿಹಕ್ಕೆ ಮತ್ತೆ ಮತ್ತೆ ಕರಗುತ್ತಿದ್ದಳು ಪೂರ್ಣ. ಅವನಿಂದ ದೂರ ಇರಬೇಕೆಂದು ಮಾಡಿದ್ದ ನಿರ್ಧಾರ ಮರೆತು. ಅಬ್ಬಾ, ಈ ಅಹಂಕಾರಿಂದ ದೂರ ಇರಬೇಕು ಅಂದ್ಕೊಂಡಷ್ಟು ಹತ್ತಿರ ಆಗ್ತಿದ್ದೀನಿ ನಾನು ಎಂದುಕೊಂಡು ತುಟಿ ಹಂಚಲ್ಲಿ ನಕ್ಕಳು. ಇದೇನು ಮಾಡ್ತಿದ್ಯಾ ಪೂರ್ಣ ನೀನು? ಅದೆಷ್ಟು ಅಂತ ಬುದ್ಧಿ ಹೇಳೋದು ನಿನಗೆ? ಅವನು ನಿನಗೆ ತಕ್ಕವನಲ್ವೇ? ಅವನ ಅಂತಸ್ತಿಗೆ ತಕ್ಕವಳು ನೀನಲ್ಲ. ದೂರ ಇರೋ ಅವನಿಂದ. ಹೀಗೆ ಪದೇ ಪದೇ ಸೋಲ್ಬೇಡ ಅವನಿಗೆ. ಅವನ ತಾಯಿ ತೋರಿಸಿದ ಹುಡುಗಿಯನ್ನೇ ಅವನು ಮದುವೆ ಆಗೋದು ಅಂತ ಮಾತು ಕೊಟ್ಟಿದ್ದಾನೆ. ಅದನ್ನು ನಿನ್ನ ಮುಂದೆನೇ ಹೇಳಿದ್ದಾನೆ ಇವತ್ತು. ಅಂದಮೇಲೆ ಅವನಿಂದ ದೂರ ಇರು ನೀನು ಎಂದಿತ್ತು ಮನ. ಹೌದು, ಆ ಅಹಂಕಾರಿ ಭಾರ್ಗವ್ ಬಗ್ಗೆ ಯೋಚನೆ ಮಾಡಬಾರ್ದು ನಾನು. ಆದರೆ ಅದೇನೋ ಅವನೆದುರೇ ನಿಲ್ಲೋ ಸಂದರ್ಭ ಬರುತ್ತೆ ನನಗೆ ಮತ್ತೆ ಮತ್ತೆ. ಆಗ ಈ ನಿರ್ಧಾರ ಎಲ್ಲ ಮರೆತು ಹೋಗುತ್ತೆ ಉತ್ತರಿಸಿದಳು ಮನದ ಮಾತಿಗೆ. ಮೊದಲು ಹೀಗೆ ಸಂದರ್ಭಗಳು ಬರ್ತಿದ್ವು. ಆಗ ನೀನು ಅವನನ್ನು ಎದುರಿಸಿ ಗಟ್ಟಿಯಾಗಿ ನಿಲ್ತಿದ್ದೆ ತಾನೆ. ಇನ್ನು ಮುಂದೇನೋ ಹಾಗೇ ಇರು. ಆಗ ಪ್ರೀತಿ ಇರಲಿಲ್ಲ, ಈಗ ಪ್ರೀತಿ ಆಗಿದೆ. ಏನಾದರೂ ಮಾಡ್ಕೊ. ಇಷ್ಟು ಹೇಳಿದ್ರು ನೀನು ಮತ್ತೆ ಅದೇ ತಪ್ಪನ್ನು ಮಾಡ್ತಿದೀಯಾ ಅಂದರೆ ಖಂಡಿತ ನೋವು ಅನುಭವಿಸ್ತೀಯ. ಮನರೇಗಿದಾಗ ಆತಂಕಗೊಂಡಳು. ಇಲ್ಲ, ಇನ್ಮೇಲೆ ಎಚ್ಚರ ವಹಿಸ್ತೀನಿ ಎಂದವಳಿಗೆ ಮನದ ಮಾತು ಆಡಲು ಏನಿರಲಿಲ್ಲ. ಸುಮ್ಮನೆ ನಿದ್ದೆಗೆ ಜಾರಿ ಬಿಟ್ಟಳು. ಭಾರ್ಗವ್ ಕರೆದರು ಶರಾವತಿ. ಊಟದ ಹೊತ್ತಾದರೂ ಕೆಳಗಿಳಿದು ಬರದೆ ಕೋಣೆಯಲ್ಲೇ ಕುಳಿತವನನ್ನು. ಅವನ ಕೈಯಲ್ಲಿ ಆಫೀಸಿನ ಫೈಲ್ ಇತ್ತು, ಆದರೆ ಗಮನವಿರಲಿಲ್ಲ ಅದರ ಮೇಲೆ. ಅವರ ಧ್ವನಿಗೆ ಅವರತ್ತ ನೋಡಿದವ ಮುಖ ತಿರುಗಿಸಿ ಕುಳಿತ. ಮತ್ತೆ ಮಾತಾಡ್ಬಹುದಾ ಕೇಳಿದರು ಮುಂದೆ ಬಂದು. ಇಷ್ಟೊಂದು ಮೃದು ಯಾವಾಗ್ನಿಂದ ಆಗಿದ್ದೀರಾ ನನ್ನ ಜೊತೆ ನೀವು? ಮಾತಾಡಬಹುದಾ ಅಂತ ಕೇಳೋ ಅಷ್ಟು? ಅವರನ್ನು ನೋಡದೆ ಒರಟಾಗಿಯೇ ಎಂದ. ಅವನ ಮಾತಲ್ಲೇ ಅವನ ಕೋಪ ಅರಿತವರು, ಇನ್ನೂ ಕೋಪ ಕಡಿಮೆ ಆಗಿಲ್ವಾ ಎಂದು ಕೇಳಿದರು. ನಿಮ್ಮ ನಿರ್ಧಾರ ಬದಲಾಗೋವರೆಗೂ ನನ್ನ ಕೋಪ ಕಡಿಮೆ ಆಗೋದಿಲ್ಲ ಅಮ್ಮ ಎಂದ. ನಾನು ತೋರಿಸಿದ ಹುಡುಗಿನೇ ನೀನು ಮದುವೆ ಆಗ್ತೀನಿ ಅಂದಿದ್ಯಾ, ಮಾತು ಕೊಟ್ಟಿದ್ಯಾ ಅಂದಮೇಲೆ ಈಗ ಮಾತು ತಪ್ಪಬೇಡ ಭಾರ್ಗವ್ ಎಂದರು ತಮ್ಮ ನಿರ್ಧಾರ ಬದಲಾಗುವುದಿಲ್ಲ ಎಂಬಂತೆ. ಹಾಗಂತ ಆ ಪೂರ್ಣನ ಮದುವೆಯಾಗಿ ಅವಳ ಜೊತೆ ಪ್ರತಿದಿನ ಜಗಳ ಮಾಡೋ ಅಂತೀರಾ?
ಅವರನ್ನೇ ನೋಡುತ್ತಾ ಕೇಳಿದ. ಯೋಚಿಸಿಯೇ ಇರಲಿಲ್ಲ ಅವ ಪೂರ್ಣಳ ಜೊತೆ ಮದುವೆಯ ಬಗ್ಗೆ. ನೀವು ಜಗಳ ಮಾಡೋದನ್ನು ನಾನು ನೋಡೇ ಇಲ್ವಲ್ಲ ಭಾರ್ಗವ್. ಆದರೆ ಆ ಥರ ಜಗಳ ಎಲ್ಲ ಬೇಡ ಅಂತಾನೆ ಅವಳಿಗೆ ಸಾರಿ ಕೇಳಿ ಹಳೇದನ್ನೆಲ್ಲ ಮುಗಿಸಿ ಅಂತ ಹೇಳಿದ್ದು ನಾನು. ನೀನು ಕ್ಷಮೆ ಕೇಳಿದರೆ ಅವಳು ನಿನಗೆ ಕ್ಷಮೆ ಕೇಳಬಹುದೇನೋ. ಅಷ್ಟಕ್ಕೂ ನಾನೇನು ನಿನ್ನ ಒಬ್ಬನ ಜೊತೆ ಇದನ್ನೆಲ್ಲ ಮಾತಾಡ್ತಿಲ್ವಲ್ಲ, ಪೂರ್ಣ ಜೊತೆನೂ ಮಾತಾಡ್ತೀನಿ. ನಿನಗೆ ಸಾರಿ ಕೇಳೋದಕ್ಕೆ ಇಷ್ಟ ಇಲ್ವಾ? ಬೇಡ ಬಿಡು, ಅದನ್ನು ನಾನು ನಿಮ್ಮಿಬ್ಬರನ್ನು ಜೊತೆಗೆ ಕೂರಿಸ್ಕೊಂಡು ಮಾತಾಡಿ ಸರಿ ಮಾಡ್ತೀನಿ. ಆದರೆ ಅದಕ್ಕೂ ಮೊದಲು ನೀನು ಈ ಮದುವೆಗೆ ಒಪ್ಕೋಬೇಕು. ಅವ ಕ್ಷಮೆ ಕೇಳುವುದಕ್ಕಿಂತ ಮದುವೆಗೆ ಒಪ್ಪುವುದು ಮುಖ್ಯ ಈಗವರಿಗೆ ಆಯುಷ್ ಹೇಳಿದಂತೆ. ಅಮ್ಮ, ನಿಮಗೆ ನಾನು ಹೇಳೋದು ಅರ್ಥ ಆಗ್ತಿಲ್ವಾ? ಆ ಶುಗರ್ಲೆಸ್ ಜೊತೆಗೆ ನನಗೆ ಯಾವ ಸಂಬಂಧನೂ ಬೇಡ ಎಂದ ಗಟ್ಟಿಯಾಗಿ. ನೀನು ಅವಳಿಗೆ ಅಷ್ಟೆಲ್ಲ ತೊಂದರೆ ಕೊಟ್ಟರು ಆ ಹುಡುಗಿ ನಿನ್ನ ಜೀವ ಉಳಿಸಿದಾಳೆ ಭಾರ್ಗವ್. ಅವಳು ನಿನ್ನ ಮೇಲಿಟ್ಟಿರೋ ಕಾಳಜಿನ ನಾನು ಕಣ್ಣಾರೆ ಕಂಡಿದ್ದೀನಿ. ನೀನು ಅನ್ಕೊಂಡಿರೋ ಥರ ಹಠಮಾರಿ ಹೆಣ್ಣಲ್ಲ ಅವಳು. ಪೂರ್ಣ ನಿನಗೆ ಸರಿಯಾದ ಜೋಡಿ ಅಂತ ನಾನೊಬ್ಳೇ ಅಲ್ಲ, ಆಯುಷ್, ಕಂಟಿ, ಅತ್ತೆ ಎಲ್ಲರೂ ಹೇಳ್ತಿದ್ದೀವಿ. ಮತ್ತೆ ಅವನಿಗೆ ತಿಳಿ ಹೇಳುವ ಪ್ರಯತ್ನ ಮಾಡಿದರು. ನಾನು ಅವಳ ಜೀವ ಉಳಿಸಿದ್ದೀನಿ, ಮಾನ ಕಾಪಾಡಿದ್ದೀನಿ ಅಮ್ಮ. ಅವಳು ನನ್ನ ಜೀವ ಉಳಿಸಿದಾಳೆ ಅಂತ ಮದುವೆ ಆಗಬೇಕಾ ನಾನು ಅವಳನ್ನು? ಆ್ಯಂಡ್ ಅವಳು ನನಗೆ ಸರಿಯಾದ ಜೋಡಿ ಅಂತ ನಿಮಗೆಲ್ಲ ಅಲ್ಲ, ನನಗನ್ನಿಸ್ಬೇಕು. ಅವರನ್ನೇ ನೋಡುತ್ತಾ ಗಟ್ಟಿಯಾಗಿ ಎಂದ. ಹಾಗಾದರೆ ನಾನು ತೋರಿಸಿದ ಹುಡುಗಿಯನ್ನೇ ಮದುವೆ ಆಗ್ತೀನಿ ಅಂತ ಯಾಕೆ ಮಾತು ಕೊಟ್ಟೆ ಎಂದವರ ಪ್ರಶ್ನೆಗೆ ಉತ್ತರವಿಲ್ಲ ಅವನ ಬಳಿ. ಇನ್ನವನ ಜೊತೆ ಮಾತನಾಡಿ ಪ್ರಯೋಜನ ಇಲ್ಲವೆಂದು ಅರಿತ ಶರಾವತಿ, ನಿನಗೆ 2 ದಿನ ಟೈಮ್ ಕೊಡ್ತೀನಿ ಭಾರ್ಗವ್, ಯೋಚನೆ ಮಾಡು. ನೀನು ಈ ಹಠ ಕೋಪ ಬಿಟ್ಟು ಎಲ್ಲನೂ ಒಂದ್ಸಾರಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು. ಖಂಡಿತ ಆ ಹುಡುಗಿ ಮನೆಗೆ ಒಳ್ಳೆ ಸೊಸೆ ಆಗ್ತಾಳೆ, ನಿನಗೆ ಒಳ್ಳೆ ಹೆಂಡತಿ ಆಗ್ತಾಳೆ. 2 ದಿನ ಬಿಟ್ಟು ನಿನ್ನ ಡಿಸಿಷನ್ ಏನು ಅಂತ ಹೇಳು ಎಂದರು. ನನ್ನ ಡಿಸಿಷನ್ ಈಗಲೂ ಒಂದೇ, 2 ದಿನ ಬಿಟ್ಟು ಕೇಳಿದ್ರು ಒಂದೇ. ನಾನು ಆ ಹುಡುಗಿಯನ್ನ ಮದುವೆ ಆಗೋದಿಲ್ಲ, ಅವಳ ಹತ್ರ ಸಾರಿನೂ ಕೇಳೋದಿಲ್ಲ ಎಂದ ಅವರನ್ನೇ ದಿಟ್ಟಿಸಿ. ಟೈಮ್ ಇದೆ, ಯೋಚನೆ ಮಾಡು, ಅವಸರ ಮಾಡಬೇಡ. ಊಟ ಇಲ್ಲಿಗೆ ಕಳಿಸ್ಕೊಡ್ತೀನಿ, ಊಟ ಮಾಡಿ ಮಲಗು ಎಂದವರು ಕೋಣೆಯಿಂದ ಹೊರನಡೆದರು. ಮತ್ತೆ ಕೋಪಗೊಂಡ ಅವ, ಇನ್ನು ಆ ಕೋಪ ಪಾಪದ ಪೂರ್ಣಳ ಮೇಲೆ ತಿರುಗದಿದ್ದರೆ ಸಾಕು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.